ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಸುರೇಶ್, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಬಿಜೆಪಿಯಲ್ಲಿ ಅಸಮಾಧಾನಿತರ ಸಂಖ್ಯೆ ಜಾಸ್ತಿ ಇತ್ತು. ಎಲ್ಲೋ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ಮಧ್ಯ ಪ್ರವೇಶವನ್ನ ಮಾಡಿ ವಿ ಸೋಮಣ್ಣ ಅವರ ಅಸಮಾಧಾನವನ್ನ ಶಮನಗೊಳಿಸಿದ್ರ? ಇದ್ರ ಬಗ್ಗೆ ಇನ್ ಡೆಪ್ತ್ ಡೀಟೇಲ್ಸ್ ಕೊಡೋದಾದ್ರೆ. ಸುರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಲೋಕಸಭಾ ಎಲೆಕ್ಷನ್ ಹತ್ರಕ್ಕೆ ಬರ್ತಾ ಇದೆ. ಇದೇ ಟೈಮ್ನಲ್ಲಿ ಬಿಜೆಪಿಯಲ್ಲಿದ್ದಂತಹ ಅಸಮಾಧಾನಿತರನ್ನ ಒಬ್ಬೊಬ್ಬರಾಗೆ ಕರೆದು ಸಮಾಧಾನ ಪಡಿಸುವಂತಹ ಕೆಲಸಗಳಾಗ್ತಾ ಇದೆ. ಅದರ ಭಾಗವಾಗಿ ಪ್ರಹ್ಲಾದ್ ಜೋಶಿ ಅವರ ಮಧ್ಯಸ್ಥಿಕೆಯಲ್ಲಿ ವಿ ಸೋಮಣ್ಣ ಅವರ ಅಸಮಾಧಾನ ಶಮನವಾಯ್ತಾ? ಇದ್ರ ಬಗ್ಗೆ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಖಂಡಿತ ಸದ್ಯದ ಬಿಜೆಪಿಯಲ್ಲಿ ಈಗ ಅನಿವಾರ್ಯವಾಗಿ ಎಂತಹ ಒಂದು ವಿರೋಧಿಗಳಿದ್ರು ಕೂಡ ಪಕ್ಷದಲ್ಲಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಸೊ ಈಗ ವಿ ಸೋಮಣ್ಣ ಅವರನ್ನು ಕೂಡ ಪಕ್ಷದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಅನಿವಾರ್ಯತೆ ರಾಜ್ಯ ಬಿಜೆಪಿಗೆ ಇರ್ತಕ್ಕಂಥದ್ದು. ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದ ವಿ ಸೋಮಣ್ಣ ಅವರನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ. ಸೊ ಇದನ್ನ ಮನಗಂಡಿರ್ತಕ್ಕಂಥ ರಾಜ್ಯ ಬಿಜೆಪಿ ಮತ್ತೆ ಹೈಕಮಾಂಡ್ ಇಬ್ಬರು ಕೂಡ ಪ್ರಹ್ಲಾದ್ ಜೋಶಿ ಅವರ ಮೂಲಕ ವಿ ಸೋಮಣ್ಣ ಅವರ ಅಸಮಾಧಾನವನ್ನ ತಣಿಸುವಂತಹ ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಮೂಲಕ ವಿ ಸೋಮಣ್ಣ ಅವರ ಅಸಮಾಧಾನವನ್ನ ತಣಿಸೋದಕ್ಕಾಗಿನೇ ದೂರವಾಣಿ ಮೂಲಕ ಒಂದಿಷ್ಟು ಮಾತುಕತೆಯನ್ನ ಆಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಆಪ್ತ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಸೊ ಈಗಾಗಲೇ ವಿ ಸೋಮಣ್ಣ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರತಕ್ಕಂಥದ್ದು. ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಸಿ ಹೈಕಮಾಂಡ್ ನಾಯಕರ ಮೂಲಕವೇನೆ ತಮಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆಗೆ ಖಾತರಿಯನ್ನ ಕೊಡಿಸುವಂತಹ ಜವಾಬ್ದಾರಿಯನ್ನ ಭರವಸೆಯನ್ನ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಏನು BY ವಿಜಯೇಂದ್ರ ಮತ್ತೆ ಹೈಕಮಾಂಡ್ ವರಿಷ್ಠರ ಸೂಚನೆ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರು ವಿ ಸೋಮಣ್ಣ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರೋದ್ರಿಂದ ರಾಜ್ಯ ಬಿಜೆಪಿ ಕೂಡ ವಿ ಸೋಮಣ್ಣ ಅವರ ಗೆಲುವಿನ ಜವಾಬ್ದಾರಿನ ಹೊರಿಸುವಂತೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತಕ್ಕಂಥ ಭರವಸೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿನೇ ವಿ ಸೋಮಣ್ಣ ಅವರು ನಿನ್ನೆ ಒಂದಷ್ಟು ಸಮಾಧಾನವಾಗಿ ಒಂದಷ್ಟು ಅಂದ್ರೆ ನಾನು ಖಂಡಿತವಾಗ್ಲೂ ಮೋದಿ ಅವರ ಕೈಯನ್ನ ಬಲಪಡಿಸ್ತೇನೆ, ಸೊ ಹೀಗಾಗಿ ರಾಜ್ಯ ಬಿಜೆಪಿ ಜೊತೆ ಒಟ್ಟಿಗೆ ಇರ್ತೇನೆ ಅಂತಕ್ಕಂಥ ಮಾತುಗಳನ್ನ ಆಡಿರ್ತಕ್ಕಂಥದ್ದು. ಇದು ಕೂಡ ವಿ ಸೋಮಣ್ಣ ಅವರು ಒಂದಷ್ಟು ಶಾಂತವಾಗಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಪುಷ್ಟಿ ನೀಡುವಂತಹ ಅಂಶಗಳು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ವಿ ಸೋಮಣ್ಣ ಅವರು ಮಾತ್ರನ ನನ್ಗೆ ಸ್ಪರ್ಧೆಗೆ ಯಾವ ಕ್ಷೇತ್ರ ಈ ಸಂಬಂಧಪಟ್ಟಂತ ಕೂಡ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ ಅಂತಕ್ಕಂಥ ತಿಳಿದು ಬಂದಿರತಕ್ಕಂಥದ್ದು. ಸೊ ಆದ್ರೆ ಎಲ್ಲೋ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಯಾವುದೇ ಕ್ಷೇತ್ರವನ್ನ ಯಾವ ಖಾತರಿಯನ್ನ ಮಾಡದೆ ಅಂದ್ರೆ ನಿಮ್ಮ ಲೋಕಸಭಾ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ, ಆ ನಂತರ ವರಿಷ್ಠ ನಿರ್ಧಾರ ಮಾಡ್ತಾರೆ. ಆದ್ರೆ ನಿಮಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆಯ ಖಾತರಿಯನ್ನ ಮಾತ್ರ ಗ್ಯಾರಂಟಿಯಾಗಿ ಕೊಡ್ತೇವೆ ನಾವು, ನೀವು ಈ ಬಾರಿ ಸ್ಪರ್ಧೆ ಮಾಡ್ಲೇಬೇಕು. ಸೊ ಈ ಮೂಲಕ BY ವಿಜಯೇಂದ್ರ ಅವರ ಒಂದು ಕೈಯನ್ನ ಬಲಪಡಿಸಬೇಕು, ರಾಜ್ಯ ಬಿಜೆಪಿಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ಮಾತುಗಳನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಸೊ ಹೀಗಾಗಿ ವಿ ಸೋಮಣ್ಣನವರು ಕೂಡ ಒಪ್ಪಿಗೆ ಕೊಟ್ಟು ತಮ್ಮ